ಅಜ್ಜಿ ಏನೇ ಅಡುಗೆ ಮಾಡಿದ್ರು ಅದು ತುಂಬ ರುಚಿಯಾಗಿ ಮತ್ತು ಶುಚಿಯಾಗಿರ್ತಿತ್ತು. ನಾನು ನಮ್ಮ ಅಜ್ಜಿಯಿಂದ ಏನೇನು ಕಲ್ತಿದ್ನೋ ಅದನ್ನೆಲ್ಲ ನನ್ನ ಅಡುಗೆ ಮನೆ ಒಳಗೆ ಒಂದೊಂದಾಗಿ ತರೋ ಪ್ರಯತ್ನ ಮಾಡ್ತಿದ್ದೆ. ಅಜ್ಜಿದಿರು ಏನೇನು ಬಳಕೆ ಮಾಡ್ತಿದ್ರು ಅದರಲ್ಲಿ ತುಂಬ ಆಹಾರಕ್ಕೆ ಒಳ್ಳೆಯ ಪೌಷ್ಟಿಕಾಂಶಗಳನ್ನ ಉಳಿಸ್ಕೊಳ್ಳೋ ಅಂಥ ಸತ್ವಗಳನ್ನ ಇಟ್ಕೊಳ್ಳೋ ಅಂಥ ಗುಣ ಇರ್ತಿತ್ತು. ಅವರು ಬಳಕೆ ಮಾಡ್ತಿರೋ ಪಾತ್ರೆಗಳಾಗಿರ್ಬೋದು, ಅವರು ಮಾಡ್ತಿದ್ದ ರೀತಿಲಾಗಿರ್ಬೋದು. ಉದಾಹರಣೆಗೆ ನಾವು ಒಳ್ಕಲ್ಲನ್ನ ತಗೊಂಡ್ರೆ ಒಳ್ಕಲ್ಲಲ್ಲಿ ನಾವು ಎಷ್ಟೇ ರುಬ್ಬಿದ್ರೂ ಯಾವುದೇ ಮಸಾಲೆ ಪದಾರ್ಥಗಳು ಬಿಸಿ ಆಗೋದಿಲ್ಲ. ಸೊ ಬಿಸಿ ಆಗಲಿಲ್ಲ ಅಂದರೆ ಮಸಾಲೆ ಪದಾರ್ಥಗಳು ಅದರ ಸ್ವಂತ ಸ್ವಾಭಾವಿಕ ಗುಣಗಳನ್ನು ಇಟ್ಕೊಂಡಿರುತ್ತೆ. ಅದರಿಂದ ಅಡುಗೆ ರುಚಿ ಜಾಸ್ತಿ ಆಗುತ್ತೆ. ಸೊ ಹಾಗೆ ಒಳ್ಕಲ್ಲನ್ನ ಯೂಸ್ ಮಾಡ್ತಿದ್ದೀನಿ. ಅದಲ್ಲದೆ ನಾವು ಯಾವತ್ತಾದರೂ ಡ್ರೈ ಪೇಸ್ಟ್ ಮಾಡಬೇಕಾದ್ರೆ ಒಳ್ಕಲ್ಲು ತುಂಬ ದೊಡ್ಡ ಸೈಜಲ್ಲಿ ಇರೋದ್ರಿಂದ ಅದಕ್ಕೆ ನಮಗೆ ಡ್ರೈ ಪೇಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಆವಾಗಿನ ಕಾಲದಲ್ಲಿ ಅದೇ ಒಳ್ಕಲ್ಗೆ ಅರೆ ತುಂಡು ಅಂತ ಬರ್ತಿತ್ತು. ಅದು ಸೇಮ್ ಇದೇ ಸೈಜಲ್ಲಿ ಇನ್ನೂ ದೊಡ್ಡದಾಗಿರ್ತಿತ್ತು. ನಾನು ಈ ಥರ ಒಂದು ಹಳೇ ಕಾಲದ ಕುಟ್ಟಾಣಿಯನ್ನು ಪರ್ಚೇಸ್ ಮಾಡಿದೆ. ಇವಾಗ ಇದು ನೋಡ್ಬೋದು, ಈ ಮಡಿಕೆ ಬಂದಾಗಲೇ ತುಂಬ ಸತಿ ಯೂಸ್ ಮಾಡಿದ್ದೀನಿ. ನಾವು ತುಂಬ ಚೆನ್ನಾಗಿ ಸೀಸನ್ ಮಾಡಿದ್ರೆ ಯಾವುದೇ ಮಡಿಕೆಗಳು ಸ್ಟವ್ ಮೇಲೆ ಇಟ್ಟರೂ ಒಡೆಯಲ್ಲ. ಸೀಸನ್ ಟೈಮಲ್ಲೇ ಮಡಿಕೆ ಸರಿ ಇಲ್ಲ ಅಂದರೆ ಅದು ಒಡೆದೋಗುತ್ತೆ. ಮಣ್ಣಿನ ಪ್ಲೇಟ್ ಇದು ಮಣ್ಣಿನ ಐಟಮ್ಗಳನ್ನ ಬಳಸೋದನ್ನು ಸ್ವಲ್ಪ ನಾಜೂಕಾಗಿ ಬಳಸಬೇಕು, ಇಲ್ಲಾಂದರೆ ಒಡೆದೋಗುತ್ತೆ, ಬಿಟ್ಟರೆ ಒಡೆದೋಗುತ್ತೆ. ಇದೇನು ಅಷ್ಟೊಂದು ಕಾಸ್ಟ್ಲಿನೂ ಇರೋಲ್ಲ. ಮಣ್ಣಿನ ಮಡಿಕೆಗಳು ಮಣ್ಣಿನ ಐಟಮ್ಗಳೇನು ಅಷ್ಟೊಂದು ಕಾಸ್ಟ್ಲಿ ಇರೋಲ್ಲ. ಸೊ ಇದು ಮಣ್ಣಿನ ಪ್ಲೇಟ್ನ ಯಾಕೆ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಕೆಲವೊಂದು ಸತಿ ನಾವು ನೈಟು ಊಟ ಉಳಿದಿರುತ್ತೆ, ಅಂದರೆ ಅನ್ನ ಉಳಿದಿರ್ಬೋದು, ಮುದ್ದೆ ಉಳಿದಿರ್ಬೋದು, ಏನಾದರೂ ಸರಿ ಈ ಥರ ಪ್ಲೇಟ್ಗಳಲ್ಲಿ ನಾವು ಅಥವಾ ಯಾವುದಾದ್ರು ಮಣ್ಣಿನ ಮಡಿಕೆನಾದ್ರೂ ಆಗಿರ್ಬೋದು, ಪ್ಲೇಟ್ ಆದರೂ ಆಗಿರ್ಬೋದು, ಅದಕ್ಕೆ ಅನ್ನನ ಹಾಕಿ ಅಥವಾ ಮೊಸರನ್ನ ಹಾಕಿ ನೈಟ್ ಇಟ್ಟು ಬೆಳಗ್ಗೆ ತಿಂದರೆ ಅದು ತುಂಬ ಹೆಲ್ತಿ ಅಂತಾರೆ. ಇವಾಗ ತುಂಬ ಜನ ಅದನ್ನು ಬ್ರೇಕ್ಫಾಸ್ಟ್ ಆಗಿ ತಿಂತಾರೆ. ಪಲ್ಯಗಳು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಪ್ರೈಸ್ ನೋಡ್ಬೋದು, 280 rupees ಅಷ್ಟೇ. ಇಲ್ಲಿ 2 ಕಲರ್ ಬರುತ್ತೆ. ಈ ಕಲರ್ ಒಂದು, ಬ್ಲ್ಯಾಕ್ ಕಲರ್ ಒಂದು. ನಾನು ಅಬ್ಸರ್ವ್ ಮಾಡಿರೋದು ಈ ಥರ ಮಡಿಕೆಯಲ್ಲಿ ಅಡುಗೆ ಬೇಗ ಆಗುತ್ತೆ. ಯಾಕಂದರೆ ಕಪ್ಪಾಗಿರೋದ್ರಿಂದ ಉಷ್ಣನ ಬೇಗ ಇಟ್ಕೊಳ್ಳುತ್ತೆ ಮತ್ತು ಅಡುಗೆನೂ ಬೇಗ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸೀಸನ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾವುದೇ ಮಡಿಕೆ ಐಟಮ್ಗಳನ್ನ ಬಳಸೋಕ್ಕಿಂತ ಮುಂಚೆ ನೀರಲ್ಲಿ 3 ದಿನ ಕಂಪ್ಲೀಟಾಗಿ ನೆನೆ ಹಾಕಬೇಕು. ನೆನೆ ಹಾಕಿದ್ಮೇಲೆ ಮತ್ತೆ ಅದರಲ್ಲಿ ಗಂಜಿನೋ ಅಥವಾ ಮೊಸರನ್ನ 3 ದಿನ ಇಡಬೇಕಾಗುತ್ತೆ. ಗಂಜಿ ಬಳಸೋರು ಅನ್ನ ಮಾಡಿದ್ಮೇಲೆ ಗಂಜಿ ಬರುತ್ತಲ್ಲ, ಆ ಗಂಜಿನ ಹಾಕಿ ಚೆನ್ನಾಗಿ ಕುದಿಸಿ 3 ದಿನ ಹಾಗೆ ಬಿಡಬೇಕು. ಮತ್ತು ಇನ್ನೊಂದು ಸತಿ ಕುದಿಸಿ 2 ದಿನ ಹಾಗೆ ಬಿಡಬೇಕು. ಅದಾದಮೇಲೆ ಚೆನ್ನಾಗಿ ತೊಳೆದು ಅದನ್ನು ಬಳಸಬೇಕು. ತೊಳೆಯೋದನ್ನು ಅಷ್ಟೇ, ನಾವು ಸೋಪು ಸಬೀನಾದಲ್ಲಿ ಮಡಿಕೆ ಪಾತ್ರೆಗಳನ್ನ ತೊಳಿಬಾರ್ದು. ಅಕ್ಕಿ ಹಿಟ್ಟು ಮತ್ತು ಉಪ್ಪಲ್ಲಿ ಮಾತ್ರನೇ ಈ ಪಾತ್ರೆಗಳನ್ನ ತೊಳಿಬೇಕು. ಸೊ ಪಟ್ಟುದು ಸ್ಟಿಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬ ಒಳ್ಳೆಯದು. ಸೀಸನ್ ಮಾಡಬೇಕಂದ್ರೆ ಈರುಳ್ಳಿ ಮತ್ತು ಎಣ್ಣೆನ ಹಾಕಿ ಉರಿಬೇಕು. ಹುರಿದು ಅದಾದಮೇಲೆ ಬೂದಿ ಮತ್ತು ಸಬೀನಾ ಪೌಡರ್ ಹಾಕಿ ತೊಳಿಬೇಕು. ಇದನ್ನು 2 ಸತಿ ಮಾಡಬೇಕು. ಇದಾದಮೇಲೆ ಲಾಸ್ಟಲ್ಲಿ ನಾವು ರೆಗ್ಯುಲರ್ ಬಳಸೋ ಅಡುಗೆ ಎಣ್ಣೆಯನ್ನು ಸುತ್ತಲೂ ಸವರಿ, ಹಿಂದೆ ಮುಂದೆ ಸವರಿ ಅದನ್ನು ಬಿಸಿ ಮಾಡಿ ಎತ್ತಿಡಬೇಕು. ಆಮೇಲೆ ಪ್ರತಿ ಸತಿ ನಾವು ಯಾವಾಗ ಪಾತ್ರೆಗಳನ್ನ ಬಳಸ್ತೀವಿ, ಕಬ್ಬಿಣದ ಪಾತ್ರೆಗಳನ್ನ, ಅದನ್ನು ತೊಳೆದು ಚೆನ್ನಾಗಿ ಹಾರಿದ ಮೇಲೆ ಎತ್ತಿಡಬೇಕು. ಅದರಿಂದ ತುಕ್ಕು ಹಿಡಿಯೋದಿಲ್ಲ. ಕಬ್ಬಿಣದ ಸ್ವಾಭಾವಿಕ ಗುಣ ಬಂದು ತುಕ್ಕು ಹಿಡಿಯುತ್ತೆ. ಅದನ್ನು ನಾವು ತುಕ್ಕು ಹಿಡಿಬಾರ್ದು ಅಂದರೆ ಅದನ್ನು ನೀಟಾಗಿ ಒಣಗಿಸಿ ಒರೆಸಿ ಎತ್ತಿಡಬೇಕು. ಮಣ್ಣಿನ ಪಾತ್ರೆಗಳನ್ನು ಅಷ್ಟೇ ಚೆನ್ನಾಗಿ ಒಣಗಿಸಿ ಎತ್ತಿಡಬೇಕು. ಇಲ್ಲ ಅಂದರೆ ತೇವ ಇರೋದ್ರಿಂದ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬರೋ ಚಾನ್ಸಸ್. ಅಥವಾ ನಾವು ಈ ಥರ ಅಡುಗೆ ಮಾಡಿ ಈ ಪದ್ಧತಿಗಳನ್ನ ಬಳಸೋದ್ರಿಂದ ಮೇನ್ ಅಡ್ವಾಂಟೇಜಸ್ ಏನೇನೆಂದರೆ, ಮಡಿಕೆಯಲ್ಲಿ ಬಳಸೋದ್ರಿಂದ ಯಾವುದೇ ಆಹಾರದ ಸ್ವಾಭಾವಿಕ ಗುಣಗಳನ್ನ ಅಥವಾ ಸ್ವಾಭಾವಿಕ ಪೌಷ್ಟಿಕಾಂಶಗಳನ್ನ ಅದು ಕಳ್ಕೊಳ್ಳೋದಿಲ್ಲ. ಅದು ಕಬ್ಬಿಣದ ಪಾತ್ರೆಗಳನ್ನ ಬಳಸೋದ್ರಿಂದ ಐರನ್ ಡಿಫಿಷಿಯನ್ಸಿ ಆಗಲ್ಲ. ಮಡಿಕೆಯಲ್ಲಿ ನೀರಿಟ್ಟು ಕುಡಿಯೋದ್ರಿಂದ ನಮಗೆ ಆರೋಗ್ಯ ಅಡ್ವಾಂಟೇಜಸ್ಸೂ ಇದೆ. ಅದಲ್ದಿರ ನೀವು ಗಮನಿಸಿರ್ಬೋದು, ಫ್ರಿಜ್ಜಲ್ಲಿರೋ ನೀರನ್ನ ಕುಡಿದ್ರೆ ನಮಗೆ ಗಂಟಲು ಕಟ್ಟೋದು ಅಥವಾ ಗಂಟಲು ನೋವಾಗೋದಾಗುತ್ತೆ. ಅದೇ ನಾವು ಮಡಿಕೆಯಲ್ಲಿ ಇಟ್ಟಿರೋ ನೀರನ್ನ ಕುಡಿದ್ರೆ ಆ ಥರ ಯಾವುದೇ ರೀತಿಯ ಪರಿಣಾಮಗಳು ಆಗೋದಿಲ್ಲ. ಮಡಿಕೆಯಲ್ಲಿ ಒಂದು ಸತಿ ನೀವು ಅಡುಗೆ ಮಾಡೋಕ್ಕೆ ಶುರು ಮಾಡಿ ಅದನ್ನು ಟೇಸ್ಟ್ ಮಾಡಿದ್ರೆ ನಿಮಗೆ ಸ್ಟೀಲ್ ಪಾತ್ರೆಗಳು ಇಷ್ಟ ಆಗೋದೇ ಇಲ್ಲ. ನಾನು ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ರೇರ್ ನಾನು ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡಿರೋದು. ನೀವು ಒಂದು ಸತಿ ಮಡಿಕೆ ಪಾತ್ರೆಗಳನ್ನ ಬಳಸಿ ಅದು ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.